ಲೋಕಸಭೆಯಲ್ಲಿ ಕ್ರಿಮಿನಲ್ ಬಿಲ್ಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಮಸೂದೆಯ ಪ್ರತಿಯನ್ನ ಹರಿದು ಹಾಕಿದೆ, ವಿಪಕ್ಷ ಆಕ್ರೋಶವನ್ನು ಕೂಡ ಹೊರಹಾಕಿದೆ. ಅಮಿತ್ ಶಾ ಮಸೂದೆಯ ಪ್ರತಿಯನ್ನ ಎಸೆದಿದ್ದಾರೆ ವಿಪಕ್ಷಗಳು. ಸಂಸತ್ನಲ್ಲಿ ಗದ್ದಲ ಕೋಲಾಹಲ ಕೂಡ ಏರ್ಪಟ್ಟು ಜೋರು ಚರ್ಚೆ ಕೂಡ ಆಗ್ತಾ ಇದೆ. ಲೋಕಸಭೆಯ ಕಲಾಪವನ್ನು ಕೂಡ ಈ ಹಂತದಲ್ಲಿ ಮುಂದೂಡಿಕೆ ಮಾಡಲಾಗಿದೆ. ಕ್ರಿಮಿನಲ್ ಬಿಲ್ಗೆ ಯಾಕೆ ವಿರೋಧ ಮಾಡಬೇಕು ಅನ್ನೋದು ಆಡಳಿತ ಪಕ್ಷದ ಪ್ರಶ್ನೆಯಾಗಿದ್ರೆ ಅದಕ್ಕೆ ಹಲವಾರು ಕಾರಣಗಳನ್ನ ಕೊಡ್ತಾ ವಿಪಕ್ಷ ಇದರ ಬಗ್ಗೆ ಆಗಲೇಬಾರದು ಅನ್ನುವಂತಹ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಪ್ರತಿಗಳನ್ನ ಹರಿದು ಹಾಕಿದೆ. ಅಲ್ಲಿ ವಾಗ್ವಾದವೂ ಕೂಡ ನಡೀತು. ಏನಾಯ್ತು ನೋಡಿ. भारत के संविधान का संशोधन करने वाले विधेयक को पुनर्स्थापित करने की अनुमति दी जाए। महोदय, मैं प्रस्ताव करता हूं कि जम्मू कश्मीर पुनर्गठन अधिनियम 2019 का संशोधन करने वाले विधेयक को पुनर्स्थापित करने की अनुमति दी जाए। 2019 का और संशोधन करने वाले विधेयक को माननीय अध्यक्ष जी द्वारा ಇದು ಕೇವಲ ವಿಪಕ್ಷಗಳಿಗೆ ಮಾತ್ರ ಮಾಡುವಂತಹದ್ದಲ್ಲ. ಪ್ರಧಾನಿ, ಸಿಎಂ ಮತ್ತು ಸಚಿವರುಗಳು ಎಲ್ಲರನ್ನೂ ಕೂಡ ಯಾರಾದರೂ ಗಂಭೀರ ಪ್ರಕರಣಗಳಲ್ಲಿ ಜೈಲಿಗೆ ಹೋಗಿ 30 ದಿನಗಳು ಆಗಿ 31ನೇ ದಿನಕ್ಕೆ ದಾಟಿದರೆ ಅಂಥವ್ರದನ್ನು ನಾವು ಇದು ಮಾಡ್ತೀವಿ, ಡಿಸ್ಮಿಸ್ ಮಾಡ್ತೀವಿ ಅನ್ನುವಂಥ ವಿಚಾರ. ಇದನ್ನು ಯಾಕೆ ವಿರೋಧ ಮಾಡಬೇಕು ಅನ್ನೋದು ಆಡಳಿತ ಪಕ್ಷದ ಪ್ರಶ್ನೆಯಾಗಿದೆ. ಆದರೆ ಇದನ್ನೇ ಇಟ್ಕೊಂಡು ಟಾರ್ಗೆಟ್ ಮಾಡಲಾಗುತ್ತೆ ಅನ್ನೋದು ವಿಪಕ್ಷಗಳ ಆಗ್ರಹ. ಕ್ರಿಮಿನಲ್ ಕೇಸ್ನಲ್ಲಿ ಜನಪ್ರತಿನಿಧಿಗಳು ಭಾಗಿಯಾದರೆ ಹುದ್ದೆಯಿಂದ ವಜಾ ಮಾಡಲಾಗತ್ತೆ. ಸೊ ಇದು ಮೂಲ ಕ್ರಿಮಿನಲ್ ಬಿಲ್ನ ಆಶಯ. ಪ್ರಧಾನಿ, ಸಿಎಂ, ಸಚಿವರ ಬಂಧನವಾದರೆ ಹುದ್ದೆಯಿಂದ ವಜಾಗೊಳಿಸುವಂತಹ ನಿರ್ಧಾರ. ಪ್ರಧಾನಿ, ಸಿಎಂ, ಸಚಿವರು ಬಂಧನಕ್ಕೆ ಒಳಪಟ್ಟರೆ ಹುದ್ದೆಯನ್ನು ಕಳ್ಕೊಳ್ಬೇಕಾಗತ್ತೆ. ಅದು ಎಷ್ಟು ದಿನಗಳಲ್ಲಿ? 30 ದಿನಗಳ ಕಾಲ ನಿರಂತರವಾಗಿ ಅವರು ಬಂಧನದಲ್ಲಿದ್ದರೆ 31ನೇ ದಿನ ಅವರು ಆ ಸ್ಥಾನದಲ್ಲಿ ಉಳಿಲಿಕ್ಕೆ ಅವಕಾಶ ಇರಲ್ಲ. ಅವರು ಪ್ರಧಾನಿ ಇರಬಹುದು, ಸಚಿವರಿರಬಹುದು, ಮುಖ್ಯಮಂತ್ರಿಗಳಿರಬಹುದು. ರಿಲೀಸ್ ಆದಮೇಲೆ PM, CM ಸಚಿವರನ್ನಾಗಿ ನೇಮಿಸಲು ನಿರ್ಬಂಧವಿಲ್ಲ. ರಿಲೀಸ್ ಆದ ನಂತರದಲ್ಲಿ ಮತ್ತೆ ಅವ್ರನ್ನ ಅಧಿಕಾರದಲ್ಲಿ ಮುಂದುವರಿಸೋದಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಇದಕ್ಕಾಗಿ ಸಂವಿಧಾನದ 75ನೇ ವಿಧಿಯಡಿ ಸೆಕ್ಷನ್ 5A ಸೇರ್ಪಡೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದು ಇವತ್ತು ಜೋರು ಜಟಾಪಟಿ ಕೂಡ ಕಾರಣವಾಯಿತು. ಸತ್ತ 30 ದಿನದೊಳಗೆ ಬಂಧನದಲ್ಲಿದ್ದರೆ ಅಂಥವರ ಪದಚ್ಯುತಿಗೆ ಶಿಫಾರಸನ್ನ ಮಾಡಬಹುದು ಅನ್ನುವಂತಹ ನಿರ್ಧಾರ. ಇದರಲ್ಲಿ ಪಕ್ಷಾತೀತವಾಗಿ ನಿರ್ಧಾರಗಳನ್ನು ಕೈಗೊಳ್ಳಲಾಗತ್ತೆ. ಇದು ಏಕಪಕ್ಷೀಯ ನಿರ್ಧಾರ ಅಲ್ಲ ಅಂತಂದ್ರೂ ಕೂಡ ವಿಪಕ್ಷಗಳು ಇದನ್ನು ಕೇಳಿಸ್ಕೊಳ್ಳೋದಕ್ಕೆ ತಯಾರಿಲ್ಲ. ಶಿಫಾರಸು ಮಾಡದಿದ್ರೂ ಅಂತಹ ಸಚಿವರು 31ನೇ ದಿನದಲ್ಲಿ ಅಧಿಕಾರವನ್ನು ಕಳ್ಕೊಳ್ತಾರೆ. ಇನ್ ಕೇಸ್ ಅವರೆಲ್ಲವನ್ನು ಕೂಡ ಮುಗಿಸ್ಕೊಂಡು ಈ ಪ್ರಕರಣದಿಂದ ಹೊರ ಬಂದ ನಂತರದಲ್ಲಿ ಮತ್ತೆ ಅಧಿಕಾರವನ್ನು ಅನುಭವಿಸಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಿರಲ್ಲ. ಪ್ರಧಾನಿ ಕೂಡ 30 ದಿನಗಳಿಂದ ಬಂಧನದಲ್ಲಿದ್ದರೆ 31ನೇ ದಿನದಂದು ರಾಜೀನಾಮೆಯನ್ನು ಸಲ್ಲಿಸಬೇಕಾಗತ್ತೆ ಅವರ ಹುದ್ದೆಗೆ. ಈ ಮಾದರಿಯ ರಾಜ್ಯಗಳ ಮುಖ್ಯಮಂತ್ರಿ ಮತ್ತು ಸಚಿವರಿಗೂ ಕೂಡ ಅನ್ವಯ ಆಗುತ್ತೆ. ಅದು PMಗೆ ಮಾತ್ರ ಅಲ್ಲ, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ, ಸಚಿವರಿಗೆ ಇದು ಅನ್ವಯ ಆಗುತ್ತೆ. ದೆಹಲಿ ಮತ್ತು ಇತರೆ ಕೇಂದ್ರಾಡಳಿತ ಪ್ರದೇಶಗಳ ಸಂಬಂಧ ರಾಷ್ಟ್ರಪತಿಗೆ ಅಧಿಕಾರವನ್ನು ಕೊಡಲಾಗುತ್ತೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಲೆಫ್ಟಿನೆಂಟ್ ಗವರ್ನರ್ಗೆ ಅಧಿಕಾರ ಇರುತ್ತೆ. ಸೊ ಇದಿಷ್ಟು ಎಲ್ಲ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಕ್ರಿಮಿನಲ್ ಬಿಲ್ನಲ್ಲಿರುವಂತಹ ಒಟ್ಟಾರೆ ಸಾರಾಂಶ.